ಓಂ ನಿಖಿಲ ಪೂರ್ಣ ಗುಣೈಕದೇಶಂ ನಿರ್ದೋಷಮಸ್ಕರಮಂ ಅಖಿಲೇಶು ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋ ವಂದ್ಯಂ ಸದಾ ಪ್ರಿಯತಮಂ ಮಮ ಸಂಗಮಾಮಿ ತಮೇವ ಶಾಸ್ತ್ರಂ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ಮಪಿ ಚಾಹಮೇವ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾವೋ. ಈಗ ಆದ್ದರಿಂದ ಮೋಕ್ಷದಲ್ಲಿ ಏನಿದೆ, ಇಬ್ಬರು ಪ್ರತ್ಯೇಕವಾಗಿ ಇದ್ದಾರೆ, ತಾರತಮ್ಯನೂ ಇದೆ, ಅವರಿಗೆ ಇಂದ್ರಿಯಗಳು ಇದೆ, ದೇಹಗಳು ಇದೆ, ಪರಿಪೂರ್ಣವಾದ ಸುಖ ಇದೆ, ಆನಂದ ಉನ್ನಾಹ ಇದೆ. ಯಥಾಯೋಗ್ಯವಾಗಿ ಇಷ್ಟನ್ನು ಹೇಳಿ ಎಲ್ಲರೂ ದೇವರ ಅಧೀನರಾಗೇ ಇರ್ತಾರೆ ಹೊರತು ಪ್ರತ್ಯೇಕ ಇರಲಿಕ್ಕೆ ಸಾಧ್ಯ ಇಲ್ಲ. ಸೋತ್ತೊಬ್ಬರಿಗೂ ಅಧೀನರಾಗೇ ಇರ್ತಾರೆ. ಆ ರೀತಿಯಾದ ತಾರತಮ್ಯ ಯಾವ ಕಾಲಕ್ಕೂ ಹೋಗೋದಿಲ್ಲ ಅಂಥೇಳಿ ಅದಾದ ಮೇಲೆ ಅದಕ್ಕೆ ಅನೇಕ ಪ್ರಮಾಣ ವಾಕ್ಯಗಳನ್ನು ಉದಾಹರಣೆ ಮಾಡಿದರು. ತಯಾಸ್ ಆಮೇಲೆ ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಹೇಳ್ತಾ, ಗರುಡ ಮಾರ್ಗದಲ್ಲಿ ಯಾರು ಹೋಗ್ತಾರೆ, ಶೇಷ ಮಾರ್ಗದಲ್ಲಿ ಯಾರು ಹೋಗ್ತಾರೆ ಎಂಬುದನ್ನು ತಿಳಿಸಿದರು. ಅದಾದ ಮೇಲೆ ಉಕ್ತಾಸು ಪರ್ಣಶ್ಚ ಗಿರೀಶ ನಾಮ್ನಾ ತಥೋ ವಿರೋಧಶ್ಚ ನ ಕಶ್ಚನಾತ್ರ ಮೃಗ್ವಾದಯೋ ದಕ್ಷ ಮವಾಪ್ಯತೇನ ಪ್ರಾಪ್ತೇಂದ್ರಮಿತೇನ ಸುಪರ್ಣಪತ್ನೀಂ ವಿಶಂತಿಯೇ ಮನವೋ ರಾಜಮುಖ್ಯಾಃ ಮನುಂ ಪ್ರವಿಶ್ಯಾತ್ರ ಗತಾ ಮಹೇಂದ್ರಂ ಆಕಾಶವುರ್ವೀ ಚ ಗುರುಂ ಪ್ರವಿಶ್ಯ ತೇನೈವ ಯಾತಃ ಪುರುಹೂತದೇವಂ ಸನಾದಯೋ ಯತಯಃ ಕಾಮಮೇವ. ಸನಾದಯ ಸನಕ ಸನಂದನಾದಿ 4 ಜನ, ಸನಕ ಸನಂದನ ಸದಸುಜಾತ ಮತ್ತು ಸನತ್ ಕುಮಾರ. ಸನತ್ ಕುಮಾರ ಸಾಕ್ಷಾತ್ ಕಾಮ, ಅವರ ಶ್ರೇಷ್ಠ ಅಕ್ಷರಗಳಲ್ಲಿ. ಯತಯಃ ಕಾಮಮೇವ ವಿಶಂತಿ ಶಿಷ್ಟಾ ಅಪಿ ಹವ್ಯವಾಹಂ ವರ್ಣಾಶ್ರಮಾಚಾರ ಬತಾ ಮನುಷ್ಯ ಧರ್ಮಂ ಮನುಂಸೋಪಿ ಸವೇತಿ ಕಾಲೇ. ವರ್ಣಾಶ್ರಮಾಚಾರ ರಥ ಮನುಷ್ಯಾಹ ಅಂದ್ರೆ ಮನುಷ್ಯೋತ್ತಮರು ಅಂತ ಅರ್ಥ. ಮನುಷ್ಯೋತ್ತಮರು ಕೂಡ ಮುಂದೆ ಯಮಂ ಧರ್ಮಂ ಯಮದೇವರು, ಮನು ವಯಸ್ಸಬನು ಸೋಪಿ ಮುಂದೆ ಸಮೇತಿ ಕಾಲೇ. ಹೀಗೆಲ್ಲ ತಾರತಮ್ಯ ಕ್ರಮದಲ್ಲಿ ಎಲ್ಲರೂ ಕೂಡ ಮುಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ತಮೇವ ಇವತ್ತು ನಮ್ಮಲ್ಲೂ ಬದಲಿಗೆ ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋಗ್ಬೋದು, ದ್ವಾರಕ ಮೇಲೆ ಹೋಗ್ಬೋದು, ಜಗನ್ನಾಥಪುರಿ ಮೇಲೆ ಹೇಗೂ ಹೋಗ್ಬೋದು. 2 ರೂಟಲ್ಲಿ ಹೋಗ್ತಾರೆ. ಋಷಿಕೇಶ ಬೈಪಾಸ್ ಮಾಡಕ್ ಬರೋದಿಲ್ಲ, ಋಷಿಕೇಶ ಮಾಡಬಾರದು ಕೂಡ. ಯಾಕಂದ್ರೆ ಆಚಾರ್ಯರು ಬಂದ ಸ್ಥಳ ಋಷಿಕೇಶ ದೇವರಿದ್ದಾರೆ. ತುಂಬಾ ಜನಕ್ಕೆ ಹೇಳಿದೆ, ಅದು ತುಂಬಾ ಜನ ಗೊತ್ತೇ ಇಲ್ಲ ಋಷಿಕೇಶ ದೇವರಿರೋದು. 194 ಜನ ನೋಡದೇ ಇರ್ತಾರೆ. ಲ್ಯಾಂಡ್ ಸ್ಲೈಡ್ ಸುಮ್ಮನೆ ಕೂತಿರ್ತಾರೆ, ಆಗಲೂ ಮಲ್ಕೊಂಡ್ಬಿಟ್ಟಿರ್ತಾರೆ, ಅವ್ರದ್ದು ಯಾರೋ ಹೋಗೋದಿಲ್ಲ. ಅಲ್ಲಿ ಬಹದೂರ್ನ ಋಷಿಕೇಶ ಅಂತ ಕರೆಯೋದಿಲ್ಲ, ಊರು ಋಷಿಕೇಶ. ಅಲ್ಲಿರೋ ದೇವರಿಗೆ ಭರತ್ ಅಂತ ಹೆಸರು. ಭರತ ಅಂದ್ರೆ ಸಾಕ್ಷಾತ್ ನಾರಾಯಣ ಭರತ, ಈ ಭರತ ಅಲ್ಲ. ಜನ ಅದು ಭರತ್ ಬಂದಿರು ಅಂತ ಕರೀತಾರೆ. ಇವರಲ್ಲಿ ಏನ್ ತಿಳ್ಕೊಂಡ್ಬಿಟ್ರೆ ಅದಕ್ಕೆ ಭರತನ ಗುಡಿ ನಾವು ಹೋಗ್ಬೇಕಾಗಿಲ್ಲ ಅಂತ ಬಿಟ್ಟುಬಿಟ್ರು. ಭರತ ದೇವರ ಹೆಸರು, ಭರತ ಅಂತ ದೇವರ ಹೆಸರು, ಭರತ ಅಂತ ವಾಯುದೇವರ ಹೆಸರು, ಆಮೇಲೆ ಇವರ ಹೆಸರು. ಇವರಿದೇನ್ ತಿಳ್ಕೊಂಡು ಹೋಗೋದಿಲ್ಲ. ಅಲ್ಲಿ ಋಷಿಕೇಶ ದೇವರಿದ್ದಾರೆ. ಉಡುಪಿ ಕೃಷ್ಣಮೂರ್ತಿ ಹೇಗಿದೆಯೋ ಋಷಿಕೇಶ, ಕೇಶವಾದಿ ರೂಪದ ಋಷಿಕೇಶ 6 ರೂಪಾಯಿಲಿರೋದು. ಸಾಲಿಗ್ರಾಮ ಶೈಲಿಯ ಮೂರ್ತಿ ಅದು. ಬಹಳ ಅಪೂರ್ವವಾದ ಸುಂದರ ವಿಗ್ರಹ. ಮುಂದೆ ಹೌದು ಅಕ್ಷಯ ತೃತೀಯ ಮಾತ್ರ ಪೂಜೆ ಮಾಡ್ತಾರೆ ವಿಶೇಷವಾಗಿ. ಒಂದ್ ಸ್ವಲ್ಪ ಮುಂದೆ ಗಂಗಾ ನದಿ ಹರಿಯುತ್ತೆ. ಇದರಷ್ಟೊಂದು ದೂರ ಆಗಲ್ಲ, 200 ಮನೆ ಆದ್ರೆ ಅಷ್ಟು ಹತ್ರದ ಗಂಗಾ ನದಿ ಇದೆ. ಅದು ನೋಡದೆ ಬರ್ತಾರೆ. ಅದು ಇಳ್ಕೋತಾರೆ, ಆಂಧ್ರ ಆಶ್ರಮದಲ್ಲಿ ಇಳ್ಕೋತಾರೆ. ಅಲ್ಲಿ ಭಾರಿ ಹತ್ರ, 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಇಷ್ಟಾದ್ರೂ ಜನಕ್ಕೆ ಗೊತ್ತಿಲ್ಲ. ವಜ್ರಾಸವನ್ನು ಅವನೇ ಮಾಡಿದಾರೆ. ತೀರ್ಥೋಪುರದಲ್ಲೂ ಹೇಳ್ತಾರೆ. ಆಂಧ್ರ ಆಶ್ರಮ ಅಂತಿದೆ, ಬಹಳ ಫೇಮಸ್. ಅದೇ ಆಂಧ್ರ ಆಶ್ರಮ ಅಂತ ಒಂದಿದೆ. ಅದೇ ತಿರುಪತಿ ಆಂಧ್ರ ಆಶ್ರಮ ಗವರ್ಮೆಂಟ್, ಆಂಧ್ರ ಸರ್ಕಾರ. ಈಗೆಲ್ಲ ರಿನೋವೇಟ್ ಮಾಡಿದ್ದಾರೆ. ಮೊದಲೊಂದು ಕಾಲ ಓಲ್ಡ್ ಇತ್ತು, ಬಹಳ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಹೋದ್ರೆ ಅಲ್ಲಿಂದ 1 ಕಿಲೋಮೀಟರ್ ಅಷ್ಟೇ. ಅವ್ನು ಹೇಳಿದ್ರೆ ಭರತ್ ಮಂದಿರ ಗ್ರೌಂಡ್ ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ಋಷಿಗೆ ಹೆಸರು ಅವನಿಗೂ ಗೊತ್ತಾಗಲ್ಲ. ಮತ್ತೆ ಭರತ್ ಮಂದಿರ ಅಂತಾನೆ ಹೆಸರು. ಅಲ್ಲಿ ಹೋದ್ರೆ ಚಿಕ್ಕ ಗುಡಿ, ಒಳ್ಳೆ ಮೂರ್ತಿ. ವಿವೇಕ ಇಲ್ಲಿ ಹಾಗೋ ಅಲ್ಲೂ ಹಾಗೆ. ಇಲ್ಲೇನು ವ್ಯತ್ಯಾಸ ಇದೆ ನಮ್ಗೆ? ಅದೇ ವ್ಯತ್ಯಾಸ ಅಲ್ಲಿದೆ. ನೋ ಚೇಂಜ್. ಗೊತ್ತಾಯ್ತಾ? ಏನ್ ವ್ಯತ್ಯಾಸ ಬೇಕು ನಿಮ್ಗೆ? ಅವರೆಲ್ಲ ಹೋಗ್ಲೇಬೇಕು. ಅದೇ ಹೋಗ್ಲೇಬೇಕು, ಎಲ್ಲರಿಗೂ ಕಂಪಲ್ಸರಿ. ಅಲ್ಲ ಬ್ರಹ್ಮ ಸ್ನಾನ ಮಾಡಿ ಎಲ್ಲರೂ ಫಾಲೋ ಮಾಡ್ಕೊಂಡು ಅದು ದಾಟ್ತೆ ಯಾರಿಗೂ ಮುಕ್ತಿ ಇಲ್ಲ. ಪ್ರಾರಬ್ಧ ಕರ್ಮ ಎಲ್ಲರೂ ಮುಕ್ತ ವಿರಜಾ ತರಣಾವಧಿ ಅಂತ ಹೇಳಿದ್ರಿಂದ ಅಲ್ಲಿವರೆಗೂ ಕೂಡ ಎಲ್ಲರೂ ಹೋಗ್ಬೇಕು.
ಲಿಂಗಭಂಗ ಆಗೋದಾಗಲೇ, ಲಿಂಗಭಂಗ ಆಗೋದೇ ಇಲ್ಲ, ಅದರಲ್ಲಿ ಮುಕ್ತಿಗೆ ಎಂಟ್ರಿನೇ ಇಲ್ಲ. ಏನೇನೋ ಅದ ಏನೋ ಅದ ಹೇಳಿ. ಎಲ್ಲಿರ್ತಾರೆ? ಮುಕ್ತಿ ಹೋದ್ರೆ ಉಪಯೋಗನೇ ಇಲ್ಲ. ಸಾಧನೆ ಮಾಡಿ ಅರ್ಥ ಆಗುತ್ತಲ್ಲ. ವಿರಜಾ ನದಿ ದಾಟ್ತೀವಿ, ಗಂಗಾ ನದಿ ದಾಟ್ತೇ ಬದಿಗೆ ಹೋಗಿ ಬರೋದಿಲ್ಲ. ಎಲ್ಲೋದು ಗಂಗಾ ನದಿ ದಾಟ್ಲೇಬೇಕು. ಯಾವ ಕಡೆಯಿಂದ ಹೋದ್ರು ಕೂಡ ನೀವು ಅವಾಯ್ಡ್ ಮಾಡಕ್ ಬರೋದಿಲ್ಲ. ಅದೇ ರೀತಿನೇ ವಿರಜಾ ನದಿ ಸ್ನಾನ ನಾವು ಮಾಡ್ಲಕ್ ಸಾಧ್ಯನೇ ಇಲ್ಲ, ಅವಾಯ್ಡ್ ಮಾಡಿ. ಅದಕ್ಕೆ ಹೋಗ್ಲೇಬೇಕು, ಅಲ್ಲಿ ಲಿಂಗಭಂಗ ಆಗ್ಲೇಬೇಕಲ್ಲ. ಅದರಿಂದ ಅನುಮಾನ ಪ್ರಶ್ನೆನೇ ಬೇಡ. ಮುಕ್ತ ಮನುಷ್ಯೋತ್ತವರು ಅನ್ಬೇಕು. ಮುಕ್ತ ಮನುಷ್ಯ ಬರೀ ಮನುಷ್ಯೋತ್ತವರು ಅನ್ಬಾರ್ದು. ಇಲ್ಲಿ ಮನುಷ್ಯೋತ್ತವರು, ಅಲ್ಲಿ ಮುಕ್ತ ಮನುಷ್ಯೋತ್ತವರು. ರಿಟೈರ್ಡ್ ಅಂತ ಹೇಳಿ ಸೇರಿಸ್ಬೇಕಾದ್ರೆ, ಇಲ್ಲಿ ರಿಟೈರ್ಡ್ ಇದ್ರೆ ಅಲ್ಲಿ ಸೇರಿಸಲ್ಲ, ಪ್ರಮೋಷನ್ ಅದು ಇಲ್ಲಿ ವಾಪಸ್ ಬರ್ತಾರೆ. ಅದು ಆ ಅರ್ಥದಲ್ಲಿ ಅಲ್ಲಿ ಏನು ಸಮಸ್ಯೆ ಇಲ್ಲ. ಎಲ್ರಿಗೂ ಆಗ್ಲೇಬೇಕು, ಮುಕ್ತಿ ಆಗ್ಬೇಕ, ಬೇರೆ ದಾರಿನೇ ಇಲ್ಲ. ಲಿಂಗಭಂಗಕ್ಕೆ ಇವರಿಗೆ ವಿರಜಾಸ್ಥಾನರೇ ಆಗ್ಬೇಕು. ಏನು ಆದ್ಮೇಲೆ ಅವೆಲ್ಲ ಮೊದ್ಲಿ ಪ್ರಾರಬ್ಧ ಇದ್ದಾಗ ಯಾರಿಗೂ ಇಲ್ಲ ಎಂಟ್ರಿ. ಪ್ರಾರಬ್ಧ ಮುಗಿಸ್ಕೊಂಡೇ ಹೋಗ್ಬೇಕು. ವಿಶಂತಿಯೇ ಮುನಯೋ ಧನಾದಯೋ ಯಥಯ ಕಾಮಮೇವ ವಿಶಂತಿ ಶಿಷ್ಟ. ಇವರೆಲ್ಲ ಕಾಮ ಮಾರ್ಗದವರು. ಅಂದ್ರೆ ಕಾಮ ಮಾರ್ಗ ಅಂದ್ರೆ ಶೇಷ ಮಾರ್ಗ, ಇಂದ್ರ ಮಾರ್ಗ ಅಂದ್ರೆ ಗರುಡ ಮಾರ್ಗ. ಕುಬೇರಂ ಸಚ ಸೋಮಮೇವ ವಿಮುಕ್ತಿ ಕಾಲೇ ಪ್ರವಿಶಂತ್ಯ ಭೀಕ್ಷ್ಣಂ ಭೋಗಾಶ್ಚ ತದ್ದೇಹ ಗತಾ ಪ್ರಭುಂಜತೆ. ಇವರೆಲ್ಲರೂ ಹೋಗ್ತಾರೆ. ಅದು ಮುಂದೆ ಅವರಿಗೆ ವಿರಜಾಸ್ಥಾನ ಆಗಿಬಿಟ್ಟು ಮುಕ್ತಿಗೂ ಹೋಗ್ತಾರೆ. ಯಥಾ ಪ್ರಕಾರ ಅವರಿಗೆ ವಿಹಿತವಾದ ಭೋಗ ಇದ್ದೇ ಇರುತ್ತೆ. ಆನಂದ ಸುವ್ಯಕ್ತಿ ಮಮೂತ್ರ ಆನಂದ ಸುವ್ಯಕ್ತಿರಮೂತ್ರ ತೇಷಾಂ ಭವಂತಶ್ಚೇಷ್ಟತ ಅಲ್ಲ ಎಲ್ಲಿದೆ ಭವತಿ ಅತಃ ಚೇಷ್ಟ ಇಷ್ಟತ ಏವ ನಿರ್ಗತಾಃ ಕ್ರೀಡಂತಿ ಭೂಯಶ್ಚ ಸಮಾವಿಶಂತಿ ತಾನೇವ ಸಾಯುಜ್ಯವಿದಂ ವದಂತಿ. ಆನಂದ ಸುವ್ಯಕ್ತಿ ಅಮೂತ್ರ ತೇಷಾಂ. ಆನಂದ ಏನಾಗುತ್ತೆ ಅವರಿಗೆ? ಪೂರ್ಣವಾಗಿ ಉಳಿಯುತ್ತೆ. ಇದದು ಸ್ವರೂಪಾನಂದ ಆವಿರ್ಭಾವ. ಆನಂದ ಅಂದ್ರೆ ಸ್ವರೂಪಾನಂದ ಆವಿರ್ಭಾವ ಆಗುತ್ತೆ ಅವರಿಗೆ. ಆನಂದ ಸುವ್ಯಕ್ತಿ ಯಾವಾಗಲೂ ಸಾಧನೆ ಮಾಡೋ ಅವಸ್ಥೆಯಲ್ಲೂ ಕೂಡ ಸಾತ್ವಿಕರಿಗೆ ಒಂದು ಸಂತೋಷ ಇದ್ದೇ ಇರುತ್ತೆ. ನೆನ್ಪಿಟ್ಕೊಂಡಿರ್ಬೇಕಾದ್ರೆ ಅಲ್ಲಿ ಪೂರ್ಣಾನಂದ ಆಗುತ್ತೆ. ಆನಂದ ಅಲ್ಲ ಅಂತ ಇದೆ, ಆನಂದವಾಗಿರ್ತಾರೆ. ಆನಂದ ಭೂಲೋಕದಲ್ಲಿ ಧ್ರುವಾದಿಗಳ ಆನಂದವಾಗಿರ್ಲಿಲ್ಲ, ಪ್ರಹ್ಲಾದ ಆನಂದವಾಗಿರ್ಲಿಲ್ಲ. ಅದೇನು ಭಗವತ್ ಭಕ್ತರಲ್ಲಿ ಹರ ಇರಲ್ಲ ಇಲ್ವೇ ನೀವು, ಆನಂದವಾಗೇ ಇರ್ತಾರೆ. ಅದು ಆನಂದ ಪೂರ್ಣ ಆಗೋದು ಅಲ್ಲಿ ಅಷ್ಟೇ ಹೊರತು ಇಲ್ಲಿ ಆನಂದ ಇಲ್ಲಿರೋದಿಲ್ಲ ಅಂತ ಅರ್ಥ ಅಲ್ಲ. ಇಲ್ಲೂ ಆನಂದ ಇರುತ್ತೆ, ಅಲ್ಲೂ ಆನಂದ ಇರುತ್ತೆ. ನಾವು ಗುರಿ ಬಿಟ್ಟು ಬದರಿಗೆ ಹೋಗ್ಬೇಕು, ಹಾಗೆ ಆನಂದ ಇರುತ್ತೋ, ಬದರಿಗೆ ಹೋಗ್ಬೇಕಾದ್ರೂ ಕೂಡ ಆ ಬದರಿಗೆ ಹೋಗ್ತಿದ್ದೇವೆ ತೇಲಿರುತ್ತೆ, ಒಂದು ಸಂಭ್ರಮ ಇರುತ್ತೆ. ಆ ಸಂಭ್ರಮ ಹೇಗೋ ಅಲ್ಲೂ ಇದ್ದೇ ಇರೋದ್ರಿಂದ ಅಲ್ಲಿ ಹೋದ್ಮೇಲೆ ಮಾತ್ರ ಆನಂದ ಅಲ್ಲ, ಆನಂದ ಪೂರ್ಣಾನಂದ ಆಗಿ. ಬದರಿಗೆ ಹೋದ್ಮೇಲೆ ಭಾರಿ ಆನಂದ ಆಯ್ತು. ದರ್ಶನ ಆಗೋವರೆಗೂ ಇನ್ನೂ ಇಲ್ಲ. ದರ್ಶನ ಆದ್ರೆ ಪರ್ಪಸ್ ಅವ್ರಿಗೆ ಅದು ಮ್ಯಾಕ್ಸಿಮಮ್. ಬಟ್ ದಾರಿಯಿಂದ ಹಿಡಿದು ದಾರಿ ಯಾವುದೋ ಕಾರಣಕ್ಕೆ ಅವ್ರು ವಾಪಸ್ ಬಂದ್ರು ಕೂಡ ಅಷ್ಟು ಪುಣ್ಯ ಅವನಿಗೆ ಕೌಂಟ್ ಆಗುತ್ತೆ. ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು 6 ಗಂಟೆಗೆ ವಾಪಸ್ ಬರೋರಿರ್ತಾರೆ, ಬೇಗ ಕ್ಲಿಯರ್ ಆಗೋದಿಲ್ಲ. ಆ ಹೊತ್ತಲ್ಲಿ ಇವ್ರಿಗೆ ಅಷ್ಟು ಜಾಸ್ತಿ ಯಾತ್ರೆ ವೇಸ್ಟ್ ಅಂತ ತಿಳ್ಕೊಬಾರ್ದು. ಅದಕ್ಕೇನು ಪ್ರಯತ್ನ ಪಟ್ಟಿರ್ತಾರೆ ಅದಕ್ಕೆ ಫಲ ಇದ್ದೇ ಇದೆ, ಇಲ್ಲ ಅಂತ ತಿಳ್ಕೊಬಾರ್ದು. ಕ್ರೀಡಂತಿ ಭೂಯಶ್ಚ ಅಲ್ಲಿ ಹೋಗ್ಯಾರ ದೇಶ ಅವಧಿ ಅವರಿಗೆಲ್ಲ ಪೂರ್ತಿ ವ್ಯಕ್ತಿ ಆಗತ್ತೆ. ಅತಃ ಚ ಇಷ್ಟತ ಏವ ನಿರ್ಗತಃ. ಅಲ್ಲಿ ಏನಾಗ್ತಾರೆ ಅವರು? ಬೇಕಾದ್ರೆ ಮುಕ್ತಿ ಹೋದ್ಮೇಲೆ ಇದೆಲ್ಲ ಓಡಾಡ್ಬೋದು. ಬಂದು ವಾಪಸ್ ಬರಾಗಿಲ್ಲ ಅಂದ್ರೆ ಜಾಗ ಬಿಟ್ಟು ಬರಾಗಿಲ್ಲ ಅಂತ ಅರ್ಥ ಅಲ್ಲ, ಸಂಸಾರಕ್ಕೆ ವಾಪಸ್ ಬರೋದಿಲ್ಲ ಅಂತ ಅರ್ಥ. ರಿಟೈರ್ ಅವ್ರು ಆಫೀಸ್ಗೆ ಹೋಗಬಾರ್ದು ಅಂತ ಅರ್ಥ ಅಲ್ಲ, ಹೋಗ್ಲೇಬೇಕು ಅಂತ. ಹೋಗದೇನೆ ಇರ್ಬೋದು. ಅದು ಎಂದ ಒಂದಿಷ್ಟು ಹೇಗಿದೆ ಆಫೀಸ್ ಫ್ರೆಂಡ್ಸ್ ಮಾತಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ, ಹರಟಿ ಹೊಡೆಯಕ್ಕೆ ಹೋಗ್ತಾ ಇರ್ತಾರೆ. ಅದು ಮತ್ತೆ ಬಂಧನ ಅಲ್ಲ. ಆ ರೀತಿ ಇಲ್ಲೆಲ್ಲ ಮುದ್ರೆ ಓಡಾಡ್ಕೊಂಡಿರ್ಬೋದು. ನಮಗೆ ಅವ್ರು ಕಾಣಿಸೋದಿಲ್ಲ, ಅವ್ರಿಗೆ ನಾವು ಕಾಣಿಸ್ತೀವಿ, ಬಟ್ ಅವ್ರು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಮುಕ್ತರಾದವ್ರಿಗೆ ಏನಿಲ್ಲ, ಕಾಂಟ್ಯಾಕ್ಟ್ ಮಾಡೋದಿಲ್ಲ. ನಮಗೆ ಎಲ್ಲ ಜಗದ್ ವ್ಯಾಪಾರ ವರ್ಜಂ, ಟೋಟಲಿ ಡಿಸ್ಕನೆಕ್ಟ್ ಆಗಿಬಿಡ್ತಾರ. ಅದೆಲ್ಲ ಲಿಂಕ್ ಇರೋದಿಲ್ಲ. ನೀವು ಫೇಲಿಯರ್ ಹೋಗೋರು ಮಾತಾಡ್ಸಕ್ಕಾಗತ್ತೆ ಇಲ್ಲಿಂದ. ಅವ್ರಿಗೆ ಕೆಳಗಿದ್ದ ಜನ ನೋಡ್ಬೋದು, ಜಾಗನೂ ನೋಡ್ಬೋದು, ಮಾತಾಡ್ಸಕ್ ಬರೋದಿಲ್ಲ. ಅವರು ಅವರು ನಮ್ಮನ್ನು ನೋಡ್ತಾರೆ. ಒಳಗಿರೋ ಪ್ಲೇಯರ್ ಕಾಣಿಸುತ್ತೆ, ಒಳಗಿರೋ ಕಾಣಿಸೋದಿಲ್ಲ. ಅಲ್ಲಿ ಅವ್ರ ಪ್ರಾಕೃತ ದೇಹ ಅದರಿಂದ ಕಾಣಿಸೋದೇ.
ತವೇವ ಸರ್ವೇ ಪಿತರಸ್ವ ಅಭಿವೃದ್ಧಿ ಕ್ರೀಡಂತಿ ಭೂಯಶ್ಚ ಸಮಾವಿಶಂತಿ. ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ. ಇನ್ನೊಂದು ಮುಕ್ತಿಯಲ್ಲಿ ವಿಶೇಷ ಸಾಯುಜ್ಯ ಅಂತ ಒಂದಿದೆ. ಸಾಯುಜ್ಯ ಮುಕ್ತಿ ಅಂದ್ರೆ ದೇವ್ರ ಮೈ ಮೇಲೆ ಓಡಾಡ್ಕೊಂಡ್ರು, ದೇವ್ರ ದೇಹದ ಮೇಲೆ ಓಡಾಡೋದು. ಅಪ್ರಾಕೃತಾರೆ, ಇವರು ಅಪ್ರಾಕೃತಾರೆ, ಮೈ ಮೇಲೆ ಇರುವ ಓಡಾಡ್ತಾವಲ್ಲ, ಗೊತ್ತಾಯ್ತಾ? ಆ ರೀತಿ ನಮ್ಗೆ ಇದು ಅನ್ವಾಂಟೆಡ್, ಆ ದೇವರಿಗೆ ಏನಾಗಲ್ಲ, ಆ ರೀತಿಯಲ್ಲಿ ಇರ್ತಾರೆ. ಆ ಸಾಯುಜ್ಯ ಅಂತ ಕರೀತಾರೆ. ಸಾಯುಜ್ಯ ಅಂದ್ರೆ ಏನು? ಜೊತೆಯಾಗಿರುವಿಕೆ. ಏನೇನೆ ಅಯ್ಯ ಹೇಳಿದ್ದೇನೆ, ಅಪ್ರಾಕೃತ ದೇಹ ಟಚ್ ಆಗತ್ತೆ. ಟಚ್ ಆದ್ರೆ ತಾನೇ ಏನಾಗದು? ಓಡಾಡ್ಕೊಂಡಿರ್ತಾರೆ ಅಷ್ಟೇ, ಹೊರತು ಟಚ್ ಆಗತ್ತೆ. ಬರೋದಿಲ್ಲ, ಇದು ಬರೋದು ಅವ್ರಿಗೆ ಅದು ಬರೋದು. ಸರ್ವಾಂಗ ಸಾಯುಜ್ಯ ರುಜುಗಡಿ ಮಾತ್ರ ಬ್ರಹ್ಮದೇವರಿಗೆ, ಇದಾಗಬೇಕು. ಸಾಮೀಪ್ಯ ಅಂದ್ರೆ ಸಾಮೀಪ್ಯ ಅಂದ್ರೆ ಏನು? ಸಾಮೀಪ್ಯ ಸಾಲೋಕ್ಯ ಎಲ್ರಿಗೂ ಒಂದೇ ಲೋಕದಲ್ಲಿ. ಬೆಂಗಳೂರಲ್ಲಿ ಇದ್ದಾರೆ, ಲೋ ಎಕ್ಸ್ಟೆನ್ಷನ್ ಇದ್ದಾರೆ, ದೂರದಲ್ಲಿ. ಮೆಜೆಸ್ಟಿಕ್ ಅಲ್ಲಿ ಇದ್ದಾರೆ, ಎಷ್ಟು ಡಿಫರೆನ್ಸ್ ಇದೆ ಅಲ್ಲ. ಆ ಟೈಪ್ ಸಾಲೋಕ್ಯ ಅಂದ್ರೆ ಬೆಂಗಳೂರೇ, ಅದು ಸಾಲೋಕ್ಯ. ಸಾಮೀಪ್ಯ ಅಂದ್ರೆ ಕ್ಲೋಸ್, ಬಸ್ ಸ್ಟ್ಯಾಂಡ್ ಕ್ಲೋಸ್, ರೈಲ್ವೆ ಸ್ಟೇಷನ್ ಕ್ಲೋಸ್ ಅಂತಾರಲ್ಲ, ಹಾಗೆ ಹತ್ರದಲ್ಲಿದ್ದಾರೆ. ಆಮೇಲೆ ಸಾರೂಪ್ಯ, ಸಮಾನ ರೂಪ, ಸಂಖ್ಯೆ ಚಕ್ರ ಓಡಾಡಬಹುದು ಎಲ್ಲ, ಅವಲ್ಲ ಪಾಂಚಜನ್ಯಾದಿಗಳೆಲ್ಲ ಯೂನಿಫಾರ್ಮ್ ಅಷ್ಟೇ. ಅದು ಸಾರೂಪ್ಯ ಯೂನಿಫಾರ್ಮ್ ಜ್ಞಾಪ ಇಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಸಾಯುಜ್ಯ ಅವತ್ತು ಹೈಯೆಸ್ಟ್, ಸಾಲೋಕ್ಯ ಮಿನಿಮಮ್, ಸಾಮೀಪ್ಯ ನೆಕ್ಸ್ಟ್, ಆಮೇಲೆ ಸಾರೂಪ್ಯ ಇನ್ನು ಹತ್ರ ಹೋದ್ರು, ಅಲ್ಲಿ ಸಾಯುಜ್ಯ ಬಿದ್ದು ಸರ್ವಾಂಗ 5 ಮುಕ್ತಿ. ಸಾರ್ಷ್ಟಿ ಎಂಬುದು ಫೈನಲ್. ಅದು ಯಾಕೆ ಹೇಳೋದಿಲ್ಲ ಅಂದ್ರೆ ಎಲ್ಲರಿಗೂ ಸಿಗೋದಲ್ಲ, ಅದು ಬ್ರಹ್ಮದೇವರಿಗೆ ಮಾತ್ರ ಬೀಸರು. ಮುಕ್ತರಲ್ಲಿ ಬ್ರಹ್ಮದೇವರು ಅಷ್ಟೇ ಇರೋದು, ರುಜುಗಳು ಇನ್ಯಾರು ಇಲ್ಲ. ರುಜುಗಳು ಎಲ್ಲ ಬ್ರಹ್ಮದೇವರೇ ಇರೋದು. ಅದು ಸರ್ವಾಂಗ ಸಾಯುಜ್ಯ. ಮೈ ಮೇಲೆ ಓಡಾಡ್ಕೊಂಡ್ರು ಶರೀರದೊಳಗೆ ಅಭಿಷೇಕ ಮಾಡೋದ್ರೆ ಏನ್ ಮಾಡ್ತಾರೆ? ಮುಟ್ತಾರಲ್ಲ, ಹಾಗೆ ಮುಟ್ಟಿದ ಬೇಲದ ನೀರು ಹಾಕ್ತಾರೆ, ಹತ್ರ ಮುಟ್ಟಬಹುದು, ಪೂರ್ತಿ ಬೈಲು ಒರೆಸ್ತಾರೆ. ಆ ರೀತಿ ಇದ್ದ ಎಕ್ಸಾಂಪಲ್ ಅಷ್ಟೇ, ಬೇರೆ ಅದು. ಒಟ್ಟಿಂದ ಅಷ್ಟು ಹತ್ರ ಇರ್ತಾರೆ. ದೇವತೆಗಳಿಗೆ ಉಳಿದವ್ರಿಗಿಲ್ಲ, ಬೇರೆಯವ್ರಿಗೆ ನಾಟ್ ಅಲೋ. ಸಾಯುಜ್ಯ ಅನ್ನೋ ಸರ್ವ ಯಾವ್ಯಾವ ಅಂಗದಲ್ಲಿ ದೇವತೆಗಳು ಕೊಟ್ಟಿರ್ತಾರೋ ಅಲ್ಲಿರ್ತಾರೆ, ಅದು ಸಾಯುಜ್ಯ. ವಾಯುದೇವರು ಬ್ರಹ್ಮದೇವರು ಆದ್ರಿಂದ ಅವ್ರು ಏನ್ ಮಾಡ್ತಾರೆ? ಎಲ್ಲ ಕಡೆ ಇರ್ತಾರೆ. ಇರ್ಲೇಬೇಕು, ಇದ್ದೇ ಇರ್ತಾರೆ. ಯಾವಾಗ ನೋಡ್ತಾರೆ? ಅದೇ ವಿಷಯ, ಯಾವಾಗಲೂ ನೋಡ್ತಾರೆ. ಎಲ್ಲಿ ಏನ್ ಪೂಜೆನ? ಬಿಂಬ ಯಾವಾಗ ಕಾಣಿಸ್ತಾರಲ್ಲ, ಬೇರೆ ಕಡೆ ಹೋಗೋಣ ಸಿಟಿನೇ ಇಲ್ವಲ್ಲ. ಒಳಗಡೆ ಸಾಕ್ಷಾತ್ ನೋಡ್ತಾರೆ, ಹೊರಗಡೆಯಲ್ಲಿ ಪೂರ್ತಿ ದರ್ಶನ ಆಗುತ್ತೆ. ಯಾವಾಗಲೂ ಅದು ಕಂಡ್ರೇನೆ ಮುಕ್ತಿ, ಇಲ್ಲದರ ಆನಂದ ಅಭಿವ್ಯಕ್ತಿ ಆಗದೇ ಇಲ್ಲ. ಸಾಯುಜ್ಯ ಹೀನಾಸ್ತು ಲಯೇತು ಸರ್ವೇ ಪ್ರೋಕ್ತೇನ ಮಾರ್ಗೇಣ ವಿಶಂತಿ ಸೃಷ್ಟೌ ಬಹಿಶ್ಚ ನಿರ್ಯಾಂತಿ ತಥೋನ್ಯದಾಪಿ ಸಾಯುಜ್ಯ ಭಾಜಾಂ ಭವತಿ ಪ್ರವೇಶ. ಸಾಯುಜ್ಯ ಮುಕ್ತಿ ಹೋದವರಿಗೆ ಪ್ರವೇಶ ಇದೆ ದೇವರ ಒಳಗೆ, ಉಳಿದವರಿಗೆ ಇಲ್ಲ. ಸಾಯುಜ್ಯ ಹೀನಾಸ್ತು, ಸಾಯುಜ್ಯ ಮುಕ್ತಿ ಇಲ್ಲದೆ ಇದ್ದವರೆಲ್ಲ ಲಯೇತು ಸರ್ವೇ ಪ್ರೋಕ್ತೇನ ಮಾರ್ಗೇಣ ವಿಶಂತಿ ಸೃಷ್ಟೌ, ಹೇಳಿದ ರೀತಿಯಲ್ಲಿ ಹಿಂದೆ ಸೃಷ್ಟಿ ಆಯ್ತಲ್ಲ, ಆ ಸೃಷ್ಟಿ ಇಲ್ಲ, ಎಲ್ಲ ಇವರಿಗೇನು ಅಫೆಕ್ಟ್ ಆಗಲ್ಲ ಅಷ್ಟೇ. ಬಹಿಶ್ಚ ನಿರ್ಯಾಂತಿ ತಥೋ ಅನ್ಯದಾಪಿ, ಮುಕ್ತರ ವಿಶೇಷ ಇರೋದು ಪಳೆಯ ಕಾಲದೊಳಗೆ ಅವ್ರು ಹೊರಗೆ ಬರೋದಿಲ್ಲ. ಯಾಕೆ? ಏಂದ್ರೆ ಹೊರಗೆ ಏನಿರೋದೇ ಇಲ್ಲ. ಉಳಿದಂತೆ ಇಲ್ಲಿ ಓಡಾಡ್ಬೋದು, ಇಲ್ಲಿ ಓಡಾಡಾಗಿಲ್ಲ. ಮುಕ್ತಿ ಪಳೆಯ ಕಾಲದ ಅಲ್ಲೇ ಇರ್ತಾರೆ, ದೇವರ ಹತ್ರ ಇರ್ತಾರೆ, ಹಿಂಗೆಲ್ಲ ಬರೋದು. ಅವ್ರಿಗೂ ಕೂಡ ನಿದ್ದೆ ಗಿದ್ದೆ ಎಲ್ಲ ಇಲ್ಲ. ಅವ್ರಿಗೆ ಮುಕ್ತಿ ನಿದ್ರೆ ಬಂದ್ರೆ ಮತ್ತೆ ಹೋಯ್ತು, ನಿದ್ರೆ ಬರೋದಿಲ್ಲ. ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ, ಧ್ಯಾನ ಮಾಡ್ಕೊಂಡಿರ್ತಾರೆ. ಧ್ಯಾನ ನಿದ್ರೆ ಅಲ್ಲ. ಉಕ್ತಂ ಸಮಸ್ತಂ ಪರಮಶ್ರುತೌ ಹಿ, ಇದಿಷ್ಟು ಭಾಷೆಯಲ್ಲಿ ಹೇಳಿಲ್ಲ, ಡೀಟೇಲ್ಸ್ ಎಲ್ಲ ಇಲ್ಲಿ ಹೇಳ್ತಾ ಇರೋದು, ಗೊತ್ತಾಯ್ತಾ? ಅದಕ್ಕೆ ಸ್ಪಷ್ಟತ. ಉಕ್ತಂ ಸಮಸ್ತಂ ಪರಮಶ್ರುತೌ, ಇಷ್ಟೆಲ್ಲ ಏನ್ ಹೇಳಿದ್ದೇವೆ ಇದಿಷ್ಟು ಪರಮಶ್ರುತಿ ಅನ್ನೋ ಕೃತಿಯಲ್ಲಿ ಹೇಳಿದ್ದಾರೆ. ಪ್ರೋಕ್ತಂ ಸರ್ಗ ಕ್ರಮತೋ ವಿಪರ್ಯಯ, ಏನ ಅದಕ್ಕೆ ಇಲ್ಲಿ ಬಿಟ್ಟಿದ್ದು. ಅವ್ರು ಕೇಳ್ಕೊಂಡು ಅದು ವಿಸ್ತಾರವಾಗಿ ಹೇಳಿದ್ರು. 4ನೇ ಇದಕ್ಕೆ ವಿಸ್ತಾರ ಇದ್ರೇ, 4ನೇ ಅಧ್ಯಾಯದ ಬಹುಭಾಗ ವಿಸ್ತಾರ ಕಡೆ ಇಲ್ಲೇ ಬರುತ್ತೆ. ಭವತಿ ಪ್ರವೇಶ ಉಕ್ತಂ ಸಮಸ್ತಂ ಪರಮಶ್ರುತೌ ಹಿ ಪ್ರೋಕ್ತಂಚ ಸರ್ಗ ಕ್ರಮತೋ ವಿಪರ್ಯಯ ಮುಕ್ತೌ ಲಯೇ ಯದ್ವತಥೋ ಲಯಶ್ಚ ವಿಪರ್ಯಯೇತಿ ಅವತದ್ಗಿರಾಂ ಪ್ರಭು. ಸೃಷ್ಟಿ ಸರ್ಗ ಕ್ರಮ ಅಂದ್ರೆ ಸೃಷ್ಟಿ ಕ್ರಮ, ಲಯ ಕ್ರಮ ಅಂದ್ರೆ ರಿವರ್ಸ್. ಇದು ಹೇಳಿದ್ದೇವೆ, ಇಲ್ಲೂ ಹಾಗೆ ಆಗ್ತಾ ಇರುತ್ತೆ. ಮೊದಲು ಶ್ರೇಷ್ಠರಿಗೆ ಪ್ರವೇಶ ಮೊದಲು, ಆಮೇಲೆ ಇವರಿಗೆ. ಆ ರೀತಿ ನಿಯಮ ಭಂಗ ಆಗೋದೇ ಇಲ್ಲ. ಉಕ್ತಂ ಸಮಸ್ತಂ ಲಯೇ ಯಥೋ ಮುಕ್ತಿರ್ಯಂ ಸುರಾಣಾಂ
ಓಹೋ ವಿಶೇಷೇಣ ಚ ಯಂ ವದಿಷ್ಯತಿ ಮುಕ್ತಂಚ ಮುಕ್ತಶ್ಚ ಬಿಂಬ ಪ್ರತಿಬಿಂಬ ಭಾವಃ ಲಿಂಗಶ್ರುತೋ ಉಕ್ತಲಯಾನುಸಾರತಃ. ಅಲ್ಲೂ ಕೂಡ ಬಿಂಬ ಪ್ರತಿಬಿಂಬ ಭಾವ ಇದ್ದೇ ಇರುತ್ತೆ. ಇಲ್ಲಿ ಬಿಂಬ ಇದ್ದಾನೆ ಕಾಣಿಸೋದಿಲ್ಲ, ಅಲ್ಲಿ ಬಿಂಬ ಕಾಣಿಸುತ್ತೆ. ಇಷ್ಟೇ ಡಿಫರೆನ್ಸ್. ಯಾವಾಗ ಬಿಂಬ ದರ್ಶನ ರೂಪ ದರ್ಶನ ಯಾವಾಗಲ ಪಿಂಗಶ್ರುತಿ ಅಂದ್ರೆ ಪಿಂಗಶ್ರುತಿ ಅಂದ್ರೆ ಪೈಂಗಿ ಶ್ರುತಿ ಅಂತ. ಪೈಂಗಿ ಶ್ರುತಿ ಲಯವು ಸಕ್ತಶ್ಚ ಬಿಂಬ ಮುಕ್ತಶ್ಚ ಬಿಂಬ ಪ್ರತಿಬಿಂಬ ಭಾವ ಪಿಂಗಶ್ರುತೋ ಲಯಾನುಸಾರತಃ. ಅಲ್ಲೂ ಕೂಡ ಸೋತವರು ಬಿಂಬ, ಅವರಿಗೆ ಅವರು ಸೋತವರು ಬಿಂಬ, ಈ ಕ್ರಮ ಅಲ್ಲೂ ಇರುತ್ತೆ. ಅದು ನೋಡಕ್ಕೂ ಬರುತ್ತಾರೆ. ಮುಕ್ತರಾದವರಿಗೆ ಅಡೆತಡೆಗಳು ಯಾವುದೂ ಇಲ್ಲ. ಮೇಲವರು ಪೂರ್ತಿ ಕಾಣೋದಿಲ್ಲ ಅನ್ನೋದು ಕಾಮನ್. ಮತ್ತೆ ದೇವರನ್ನಂತೂ ಯಾರೂ ಪೂರ್ತಿ ಕಾಣೋದಿಲ್ಲ. ಆದ್ರೆ ಯೋಗ್ಯತೆ ತಕ್ಕಷ್ಟು ಪೂರ್ಣತೆ ಇದ್ದಾರೆ. ಶ್ರೀನಿವಾಸ ದೇವರ ದರ್ಶನನ ಜೈವಿದ್ಯದಿಂದ ನೋಡಿದ್ರು ದರ್ಶನೇ, ಒಳಗೆ ಹೋದ್ರು ದರ್ಶನೆ. ಅದು ದರ್ಶನ ತಾರತಮ್ಯ ಇದೆ, ದರ್ಶನ ಅಂತ ಆಗತ್ತೆ. ಅಷ್ಟು ಸ್ಪಷ್ಟ ಅಂತಿದೆ. ಶ್ರವತಿ ಪ್ರವತಿ ಪ್ರವೇಶ ಉತ್ತಂ ಸಮಸ್ತಂ ಬಿಂಬೇ ಲಯೋ ಯನ್ನಿಯತಶ್ಚ ಮುಕ್ತವು ಚಿದಾತ್ಮನ ತದ್ವಶತಾ ಚ ಸರ್ವದಾ. ಆದ್ದರಿಂದ ಬಿಂಬದಲ್ಲೇ ಲಯ ಅಂದ್ರೆ ಅಲ್ಲೇ ಇರುವಿಕೆ ಅಂತ ಅರ್ಥ. ಅಶೂರ್ಡ್ ಚಿದಾತ್ಮನಾಂ ತದ್ವಶತಾಂಚ ಸರ್ವದ. ಅವತ್ತ ಮುಕ್ತವರಿಗೆ ಅಧೀನರಾಗಿರ್ಬೇಕಾದ್ದು ಕೂಡ ಹೋಗೋದಿಲ್ಲ. ಇದೆಲ್ಲ ಚತುರಾನನ ಪೂರ್ವ ವಿಮುಕ್ತಗಣ ಹರಿಮೇತ್ಯತು ಪೂರ್ವವ ದೇವ ಸದಾ ನಿಯತೋಚ್ಚ ವಿನೀಚತಯೈವ ನಿಜಾಂ ಸ್ಥಿತಿ ಮಾಪುರಿಸಿತ್ವ ಪರಂ ವಚನ. ಸ್ತೋತ್ರ ಮತ್ತೆ ವಿಷ್ಣು ಕೂಡ ಸೇರಿಸ್ಕೊಂಡ್ರೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಆಪ್ತಃ ಏನ ಪುತ್ರ ತಯ್ಯೋ ಅಲ್ಲೂ ಕೂಡ ತೇಜೋಭಿಧಾಂ ಬಿಂಬೆ ಲಯೋ ಎನ್ನೆ ಓದಿಲ್ಲ ಇನ್ನು. ತದ್ವಚತಾ ಚ ಸರ್ವದಾ ತೇಜೋ ಅಭಿಧಾಂತು ಶ್ರಿಯವಾಪ್ಯ ವಿಷ್ಣು ಅಗ್ರೇ ತತಃ ಪುತ್ರತಯೈವ ವಾಯು. ಆಪ್ತಃ ವಾಯುದೇವರು ಕೂಡ ಪುತ್ರರಾಗೇ ಇರ್ತಾರೆ, ಬ್ರಹ್ಮರಾಗಿರ್ತಾರೆ. ಆಪ್ತಃ ಪ್ರಸೂತಃ ಪುನರೇವ ವಿಷ್ಣು ಪ್ರವಿಶ್ಯ ಮುಕ್ತಃ ಪ್ರಯತ್ರ ತಿಷ್ಠತಿ ಸರ್ವೇಪಿ ತೇ ಮುಕ್ತಗಣ ಅಮಂತ ಸಾಂದ್ರಂ ನಿಜಾನಂದಂ ಅಶೇಷತೋಪಿ ಭುಂಜಂತಹ. ಅವರು ವಾಯುದೇವರು ಮಾತ್ರ ಬ್ರಹ್ಮದೇವರಾಗ್ತಾರೆ. ಲಯದಲ್ಲಿ ಅವರಿಗೆ ಬಿದ್ದಿಲ್ಲ. ವಾಯುದೇವರು ಸ್ಪೆಷಲ್. ಆ ಕಾಲಕ್ಕೆ ಅದರ ಮುಂದೆ ಬ್ರಹ್ಮದೇವ ಫಸ್ಟ್ ಹುಟ್ಟೋದು, ಲಾಸ್ಟ್ ಬಿಡೋದಿಲ್ಲಿ, ಫಸ್ಟ್ ಹುಟ್ಟೋದಲ್ಲಿ ಬ್ರಹ್ಮದೇವರಾಗಿ ಬರ್ತಾರ. ಆದ್ಯ ಪ್ರಳಯ ಅತ್ರ ತಿಷ್ಠತಿ ಸರ್ವೇಪಿ ತೇ ಮುಕ್ತಗಣ ಅಮಂತ ಸಾಂದ್ರಂ. ಅಮಂತ ಅಂದ್ರೆ ಪೂರ್ಣ ಅಂತ. ಅಮಂತ ಸಾಂದ್ರ ಪೂರ್ಣ ಘನ, ಪೂರ್ಣಾನಂದ ಘನ ಆಗಿರ್ತಾರೆ. ಸಾಲಿಡ್ ಎಲ್ಲ ಕಡೆ ಆನಂದ ತುಂಬಿದ್ರೆ, ಪಡ ಪೂರ್ತಿ ತುಂಬಿದ್ರೆ ಘನ, ಅರ್ಧ ಇದ್ರೆ ಇಲ್ಲ, ಪೂರ್ಣವಾಗಿರುತ್ತೆ. ನಿಜಾನಂದ ಅಂದ್ರೆ ಸ್ವರೂಪಾನಂದ. ಅಶೇಷತೋಪಿ ಪೂರ್ಣವಾಗಿ ಅನುಭವಿಸ್ತಾರೆ. ಬಿಡಿದ್ರೆ ಆನಂದ ರಸ ಇತ್ಯಾದಿ ಎಲ್ಲ ಬೇರೆ ಕಡೆ ಹೇಳಿದ್ದಾರೆ, ಸೇರಿಸ್ಕೊಂಡು. ಭುಂಜಂತ ಏವ ಅಸತ ಈಶ ದೇಹೇ ಲಯೇಥ ಸರ್ಗೇ ಬಹಿರೇವ ಯಾಂತಿ. ಭುಂಜಂತ ಏವ ಅಸತ ಆಸತ ಈಶ ದೇಹ. ಬಿರುಳ ಮುಕ್ತಿಯಲ್ಲಿ ಈಶ ಪರಮಾತ್ಮ ದೇಹದಲ್ಲೇ ಇರ್ತಾರೆ. ಸಾಯುಜ್ಯ ಮುಕ್ತಿ ಹೋದವರು. ಲಯೇ ಅಥ ಸರ್ಗೇ ಬಹಿರೇವ ಯಾಂತಿ. ಮತ್ತೆ ಸೃಷ್ಟಿ ಶುರುವಾದಾಗ ಮತ್ತೆ ಎಲ್ಲ ಕಡೆ ಓಡಾಡ್ಕೊಂಡಿರ್ತಾರೆ. ಪ್ರಯಾತಿ ಧರ್ಮಂ ನಿರುತಿಸ್ತೋ ಚಕ್ರಂ ಮರುದ್ಗಣಾಃ ಪಾರ್ಷದಾಸ್ತಥೈವ ಸರ್ವೇ ನಿರುದ್ಧಂ ಪೃತನಾಧಿಪದ್ಯಾಃ ತುರಶ್ರುತಿ ಇತ್ಯಯಂ ವಿಮುಕ್ತಿ. ಮುಂದೆ ಮತ್ತೆ ಓಡಾಡೋದೆಲ್ಲ ಹೊರಗೆ ಬಂದ ಮೇಲೆ ಇರುತ್ತೆ. ಸರ್ವೇ ಅನಿರುದ್ಧಂ ಪೃತನಾಧಿಪದ್ಯಾಃ. ಪೃತನಾಧಿಪ ಅಂದ್ರೆ ಸೇನಾಧಿಪತಿ. ಸೇನಾಧಿಪತಿ ಅಂದ್ರೆ ಯಾರು? ಸ್ಕಂದ, ಷಣ್ಮುಖ. ಅವರೆಲ್ಲ ಕೂಡ ಶಕ್ರ. ಆಮೇಲೆ ಇಂದ್ರದೇವರು. ಮರುದ್ಗಣ ಪಾರ್ಷದ ಏನಂತೆ ಪಾರ್ಷದ ಎಲ್ಲರೂ ಪರಮಾತ್ಮ ಸೇವೆ ಮಾಡ್ಕೊಂಡಿರ್ತಾರೆ. ಹೊರತು ಯಾರು ಸಾಮ್ಯವನ್ನಾಗ್ಲಿ ಐಕ್ಯವನ್ನಾಗ್ಬೋದು ಚಾನ್ಸ್. ಸಾಮ್ಯನೇ ಇಲ್ಲ ಅಂದ್ಮೇಲೆ ಐಕ್ಯ ರೂಢು. ಪೃತರಾದ್ರೆ ಸೇನೆ. ಸರ್ವೇ ಅನಿರುದ್ಧಂ ಪೃತನಾಧಿಪದ್ಯಾಃ ತುರಶ್ರುತಿರ್ಹಿ ಇತ್ತಮಿಯಂ ವಿಮುಕ್ತಿ. ತುರಶ್ರುತಿಯಲ್ಲಿ ಹೀಗೆ ಹೇಳಿದ್ದಾರೆ, ಪಂಗಶ್ರುತಿ ಹಾಗೆ ಹೇಳಿದ್ದಾರೆ. ಪಂಗಶ್ರುತಿ ಪರಮಶ್ರುತಿ ಹಾಗೆ ಹೇಳಿದೆ ಅಂತ ಬರೀ ಶ್ರುತಿ ಪುರಾಣಕ್ಕೆ ಉದ್ದಕ್ಕೂ ಕೊಟ್ಟು ಜಾಯಿನ್ ಮಾಡ್ತಾ ಹೋಗ್ತಾರೆ. ಇತಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ವ್ಯಾಖ್ಯಾನೆ ಚತುರ್ಥಾಧ್ಯಾಯೇ ದ್ವಿತೀಯ ಪಾದ. ಎರಡನೇ ಪಾದನೇ ಭಾರಿ ದೊಡ್ಡದಿದ್ರೆ. ಎರಡನೇ ಪಾದ ಭಾರಿ ದೊಡ್ಡದು. ಯಾಕೆ ಅನೇಕ ಬೇರೆಯವರು ಮುಕ್ತಿ ಕಾನ್ಸೆಪ್ಟ್ಗಳ ಖಂಡನೆ ಮಾಡಿದ್ರಲ್ಲ, ವಿಸ್ತಾರವಾಗಿ ಬರ್ತದೆ.